ಟೈಮ್ ಫಾಲೋ ಮಾಡ್ಕೊಂಡು ರಮೇಶ್ ಭಟ್ ಆಗಲಿ ಶ್ರೀನಿವಾಸ ಮೂರ್ತಿ ಸರ್ ಆಗಲಿ ಇವ್ರು ಬಂದಿರೋ ರೀತಿ ಹಾಗೆ ಆಗ ಫೋನ್ ಮೊಬೈಲ್ ಇರ್ತಿರಲ್ಲ ಅಂತ ಕಾಲ್ಗಡ್ತಿಂದ ಮಾಡ್ಕೊಂಡ್ಬಂದಿದ್ದಾರೆ. ಈಗ ಅಂಥವ್ರ ಹತ್ರ ಶೂಟ್ ಆಗಿರೋ ಫುಟೇಜಸ್ ಕ್ಯಾಮ್ರಾಮನ್ ಅಸಿಸ್ಟೆಂಟಿಂದ ಮಿಸ್ ಆಗೋಯ್ತದೆ. ಬೇರೆಯವ್ರಾಗಿರೋದು ಇಶ್ಯೂ ಮಾಡೋರು ಗಲಾಟೆ ಮಾಡೋರು ಇನ್ನೇನು ಚೇಂಬರ್ ಇನ್ಯಾವುದೋ ಆಯಮ್ಗಳೆಲ್ಲ ತಗೊಳ್ಳೋದು ಅಂಥದ್ದು ಯಾವುದಕ್ಕೂ ಅವಕಾಶ ಆಯ್ತಾ. ಸರ್ ಈಗ ಅದನ್ನೇ ಯೋಚನೆ ಮಾಡೋದು ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಒಂದು ಕೆಲಸ ಮಾಡಪ್ಪ, ನಾನು ಅದೇ ಹೇಳಿದೆ, ಅದಕ್ಕೆ ಕೂತ್ಕೊಂಡು ಒಂದ್ಸಲ ಡೈರೆಕ್ಟರ್ಗೂ ಹೇಳಿದೆ, ಎಲ್ರಿಗೂ ನಾನು ಡೈರೆಕ್ಟರ್ ಮಾತಾಡ್ತಾರೆ ಹೇಳಿದೆ, ನೋಡಪ್ಪ ಬರೀ ತಿಂಗಳಲ್ಲಿ ಇಂಥ ಬರೀ ಪ್ರಮೋಷನಲ್ ಆಕ್ಟಿವಿಟೀಸ್ ಏನೂ ಮಾಡಿದೆ ನಾನು, ಬರೀ ಸಮಾಜಕ್ಕೆ ಬಹಳ ಶ್ರೇಷ್ಠ ಅಂತ ತೋರಿಸ್ಕೊಂಡು ಬರೀ ಪ್ರಮೋಷನ್ ಆಕ್ಟಿವಿಟೀಸ್ ಮಾಡ್ಕೊಂಡಿದ್ರೆ ನನ್ಗೆ ಇವತ್ತಿಗೂ ನನಗೆ ಪ್ರತಿ ತಿಂಗಳು 10 ಲಕ್ಷ ಏನೂ ಮಾಡದೇ ಇದ್ರೆ ನಂಗೆ ಬರುತ್ತೆ. ಏನೂ ಮಾಡದೇ ಇದ್ರೆ ಬರೀ ನಿಮ್ಮ ಶಿಷ್ಯ ಕಬ್ಜಾನೆ ದುಡಿತಾನೆ. ಈಕೆ ಗೊತ್ತಿಲ್ಲ, ಅದನ್ನ ಗಮನವಾದ ಕತೆ ಹೇಳ್ತೀನಿ, ಅದಂತೂ ನೀವು ಶಾಕ್ ಆಗ್ತೀರಾ. ಇವ್ರಿಗೂ ಗೊತ್ತಿಲ್ಲ ಪಾಪ ಏನಾಯ್ತು. ಲಾಸ್ಟ್ ಇಯರ್ ನಿಮ್ಗೆ ನೀವು ಹೇಳಿದ್ರಲ್ಲ ದರ್ಶನ್ ಫ್ಯಾನ್ಸ್ ಗಲಾಟೆ ಆಯ್ತು ಅಂತ, ಅದಾದ್ಮೇಲೆ ಪಾಪ ನಡೆದಂತ ಒಂದು ಕಾಮಿಡಿ ಕಥೆ ಇದು, ನೀವು ಶಾಕ್ ಆಗ್ತೀರಾ. ಲಾಸ್ಟ್ ಇಯರು ಇದು ಬಂತು, ಯಾವುದು ಈ ದರ್ಶನ್ ಫ್ಯಾನ್ಸ್ ಒಂದು ಇಶ್ಯೂ ಆಯ್ತು. ನನಗೆ ಆಕ್ಚುಲಿ ಏನಾಗಿತ್ತು ಅಂತ ಗೊತ್ತು, ನಾನು ಒಂದು ಸ್ವಲ್ಪ ಜಾಸ್ತಿ ಆಯ್ತು ಕೋಪದಲ್ಲಿ ಮಾತಾಡಿದ್ದು ನಿಜ. ಆಮೇಲೆ ಆರಾಮಾಗಿ ಕೂರ್ಲಿದ್ದೆ. 15 days ಬಿಟ್ಟು ಬೆಂಗಳೂರಲ್ಲಿ ನನ್ಗೆ ಏನೋ ಒಂದು ಸಣ್ಣ ಕೆಲಸ ಆಯ್ತು, ಬಂದಿದ್ದೆ. ಬಂದ ತಕ್ಷಣ ಯಾರೋ ಫೋನ್ ಮಾಡಿದ್ರು, ಸರ್ ಎಲ್ಲಿದ್ದೀರಾ ಸರ್? ಯಾಕಪ್ಪ ಅಂತ. ಸರ್ ನಿಮ್ಮನ್ನು ಭೇಟಿ ಮಾಡ್ಬೇಕು ಸರ್, ಇನ್ನೇನು ಬಿಗ್ ಬಾಸ್ ಶುರು ಆಗುವಂತ ಟೈಮು, ಪಾಪ ಅವನು ಯಾವುದೇ ಆದ ಶಾರ್ಟ್ ಫಿಲ್ಮ್ ಮಾಡಿದ್ದ, ತೋರಿಸ್ಬೇಕು ಸರ್. ಬಪ್ಪ ಅಂದ್ರೆ ಬಂದಾಗ ಒಂದು ವಿಡಿಯೋ ಮಾಡ್ದ. ಎಲ್ಲರೂ ಕೇಳ್ತಿರೋ ನಾನು ಎಲ್ಲಿದ್ದೆ ಅಂತ. ಇಷ್ಟಕ್ಕೂ ಮುಂಚೆ ನಾನು 3 years ಇಂದ ನಾಗರ ನಟಭಯಂಕರ ಮಾಡ್ಬೇಕಾದ್ರೆ 2022 ಅಲ್ಲಿ ನಾನು ಪ್ರಥಮ್ ಸರ್ ಜೊತೆಗಿದ್ದೆ. ಪ್ರಥಮ್ ಸರ್ ನಮ್ಮ ಗುರುಗಳು ಅಂತ ಹೇಳಿ ಒಂದು ವಿಡಿಯೋ ಮಾಡಿದ್ರು. ಒಳ್ಳೇದಾಗ್ಲಪ್ಪ, ಗುರುಗಳು ಅಂತೆಲ್ಲ ಎಲ್ಲರೂ ಅವ್ರ ರೀತಿಲಿ ಟ್ಯಾಲೆಂಟೆಡ್ಸ್, ಯಾರು ಗುರು ಅಲ್ಲ ಯಾರು ಶಿಷ್ಯ ಅಲ್ಲ, ನಿಂಗೆ ಚೆನ್ನಾಗಿರ್ಲಿ ಒಳ್ಳೊಳ್ಳೇದು ಮಾಡ್ಕೊಂಡು ಆರಾಮಾಗಿರ್ಲಿ ಅಷ್ಟೇ ಮಾಡಿದ್ರು. ಇದ್ರಲ್ಲಿ ನಂದು ಏನ್ ತಪ್ಪಿದೆ ದೇವರೇ ಗೊತ್ತಿಲ್ಲ. ಅದು ಮುಗಿದು ನೆಕ್ಸ್ಟ್ ಡೇ ಒಬ್ಬ ಪಾದಯಾತ್ರೆ ಹೊರಟೋಗ್ಬಿಟ್ಟ. ಎಲ್ಲಿಗೆ? ಧರ್ಮಸ್ಥಳಕ್ಕೆ. ಧರ್ಮಸ್ಥಳಕ್ಕೆ ಹೋಗ್ತೀನಿ, ನಕಲಿ ದೇವಮಾನ್ ವಿರುದ್ಧ ಹೋರಾಟ, ನನಗೆ ಯಾರೋ ಕೊಲೆ ಮಾಡಕ್ ಬಂದಿದ್ದಾರೆ ತಕ್ಕನ ಅದು ಹಿಂದಿನ ವಿಡಿಯೋ ನಂದೈತೆ, ನನ್ನ ಜೊತೆ ನಿಂತಿದ್ದ. ನನಗೊಂದು 200 ಫೋನ್ ಆಗಿದೆ. ಪ್ರಥಮ ನಿಮ್ಮಲ್ಲಿ ಬಹಳ ಸಂಭಾವಿತ ಅಂತ ಅನ್ಕೊಂಡಿದ್ದೆ, ನೀವು ಈ ತರ ಇಂಥ ವಿಚಾರದಲ್ಲ ಇದರಲ್ಲಿ ಸೆನ್ಸಿಟಿವ್. ನಂಗೆ ಏನ್ ಮಾಡಿದೆ ಗೊತ್ತಿಲ್ಲಪ್ಪ, ನನಗೆ ಒಂದು 20 days ಫೋನೇ ನೋಡ್ತಾ ಇಲ್ಲ ಕಣ್ರಿ. ಆ ಇಶ್ಯೂ ಆದ್ಮೇಲೆ ನನ್ನ ಪಾಡಿಗೆ ನಾನಿದ್ದೀನಿ, ನನ್ನ ಯಾಕೆ ಹಿಡಕತ್ತೀಯ, ನನ್ನ ಪಾಡಿಗೆ ನನ್ ಬಿಟ್ಬಿಡ್ರಪ್ಪ, ಅವ್ರು ಏನಾರು ಮಾಡ್ಕೊಳ್ಳಿ, ಇದಕ್ಕೂ ನನಗೂ ಏನ್ ಸಂಬಂಧ. ಸೊ ಅಂದ್ರೆ ಅವ್ರು ಹೇಳೋಂತ ಪಾಪ ಹುಡುಗ ಒಳ್ಳೆಯವನೇ, ಅವ್ನ ಇಂಟೆನ್ಷನ್ ಹಂಗಿಲ್ಲ, ಬಟ್ ಕನ್ವೆ ಆಗಿದ್ದು ಎಫೆಕ್ಟ್ ಆಗಿದ್ದು ನನಗೆ. ನಿಮ್ಗೆ ಯಾವುದಿಲ್ಲದು ಕೇಳಿ, ಇದಿಷ್ಟೇ ಅಲ್ಲ, ಫಿನಾಲೆ ನಡೀತಾ RCB ಗೆದ್ದು ಗೊತ್ತಾ, ಕಾಲ್ ತುಳಿತದ ಅಷ್ಟೊಂದು ಜನ ಸತ್ತೋಗ್ಬಿಟ್ರು ಗೊತ್ತಾ. ಫಿನಾಲಲ್ಲಿ ವಿರಾಟ್ ಕೊಹ್ಲಿ ಪಾಪ ಮ್ಯಾಚ್ ಆಡಿದ್ದಾರೆ, ಹೌದಲ್ವಾ? ವಿರಾಟ್ ಕೊಹ್ಲಿ ಕ್ಯಾಪ್ಟನ್ ಮ್ಯಾಚ್ ಆಡಿದ್ರು. ಇವತ್ತು ಫೈನಲ್ಸ್ ಬಂದಿದೆ RCB ಗೆದ್ರೆ ಯಾವುದೇ ಕಾರಣಕ್ಕೂ ಮಿಸ್ ಇಲ್ಲ, ನಾನು ಸ್ಟೇಡಿಯಂ ಓಡೋಗಿ ನಾವು ವಿರಾಟ್ ಕೊಹ್ಲಿ ತಪ್ಕೊಂಡ್ಬಿಡ್ತೀನಿ ಅಂತ ವಿಡಿಯೋ ಬಂದು. ನನ್ನ ಪಾಡಿಗೆ ನಾನು ಊರಲ್ಲಿದ್ದೀನಿ, ನಂದೇನೋ ಕೆಲಸ ಕೆಲಸದ್ದೇನೋ ನೋಡ್ತಾ ಕೂತಿದ್ದೀನಿ. ಒಂದು ACP ಒಬ್ರು ಫೋನ್ ಮಾಡ್ರು, ಪ್ರಥಮ್ ಅವ್ರ ಅಂದ್ರು. ನಮ್ಮ ಹುಡುಗ ರಿಸೀವ್ ಮಾಡ್ಕೊಟ್ಟ RCB. ಹೇಳಿ ಸರ್. ಪ್ರಥಮ್ ಅವ್ರು ಮಾತಾಡ್ತಾ ಇರೋದಾ? ಹೇಳಿ ಸರ್. ಈ ಶರಣು ನಿಮ್ಗೆ ಏನಾಗ್ಬೇಕು? ನನ್ನ ಪರಿಚಿತ ಹುಡುಗ ಸರ್, 3 ವರ್ಷದಿಂದ 1 ವಾರ ನನ್ನ ಜೊತೆ ಕೆಲಸ. ಪ್ರಥಮ ಅವರೇ ತುಂಬಾ ದೊಡ್ಡ ಸಮಸ್ಯೆ ಆಗ್ತಾ ಇದೆ, ಸುಮ್ಮನೆ ಲೀಗಲ್ ಇಶ್ಯೂಸ್ ಆಗುತ್ತೆ. ಏನು ಕೆಟ್ಟಿರುವಷ್ಟು ಚಿನ್ನಸ್ವಾಮಿ ಸ್ಟೇಡಿಯಂ ನೋಡೋ ತಪ್ಪೋತಿದ್ದಲ್ಲ, ಜನಕ್ಕೆ ತಪ್ಪು ಸಂದೇಶ ಕೊಟ್ಟಂಗ. ಅಯ್ಯೋ ಅವನು ಯಾರೋ ಹೇಳ್ತಾನೆ, ಇವನ್ ಯಾರೋ ಮಾಡ್ತಾರೆ, ಅಲ್ಲಿ ಕೂತ್ಕೊಂಡು ಆಗೋದು ಎಫೆಕ್ಟ್ ಆದ. ನಾನು ನೋಡಪ್ಪ, ನೀ ಏನಾರು ಮಾಡ್ಕೊಳ್ಳಿ, ನೀನ್ ಇರೋದು ಕ್ರಿಂಜ್ ಕಂಟೆಂಟ್ ಬಂದು ಏನೋ ಮಾಡ್ತಿದ್ಯಾ ಮಾಡು. ನೀ ಬಂದು ಎಲ್ಲಾದ್ರೂ ಗೊತ್ತಾ, ನಿನ್ಗೆ ಪಾಪ 45 ಕೋಟಿ ಕೊಟ್ಟು ಚಂದ್ರು ಖರ್ಚು ಮಾಡೋ ಒಂದು ಸಿನಿಮಾ ಮಾಡಿ ಕಬ್ಜಾ ಅಂತ. ಜನ ಯಾರು ಚಂದ್ರ ಚಂದ್ರು ಅಲ್ಲ, ನೀನ್ ಒಂದೇ ಒಂದಿನ ಸೆತ್ಕೊಂಡ್ಬಿಟ್ಟು ಕಬ್ಜಾ ಶರ್ಟ್ ಒಂದ್ ಮಾಡ್ಕೊಂಡೆ. ಪುನಃ ಪ್ರಥಮ್ ಹುಡುಗ ಪ್ರಥಮ್ ನನ್ನ ಹಿಡ್ಕತ್ತಾರ ಕಣಯ್ಯ, ನೀನ್ ಏನಾರು ಮಾಡ್ಕೊಂಡು ಚೆನ್ನಾಗಿ. ನನ್ ಹುಡುಗನ ಉದ್ದೇಶ ಕೆಟ್ಟ ಉದ್ದೇಶ ಇಲ್ಲ, ಅವ್ನು ಕೆಟ್ಟವನಲ್ಲ, ಬಟ್ ಇಂಟೆನ್ಷನ್ ಮಾಡೋದಿದ್ದು ಸಮ್ಟೈಮ್ಸ್ ಹಂಗಾಯ್ತು. ಈ ಸೋಷಿಯಲ್ ಮೀಡಿಯಾದ ಏನಾಗುತ್ತೆ, ನಮ್ಮದಲ್ಲದೆ ಇರೋದು ಸಮ್ಟೈಮ್ಸ್ ನಾವು ಧ್ವನಿ ಕೊಡ್ಬೇಕಾಗತ್ತೆ. ನನಗೆ ಗೊತ್ತಿಲ್ಲ ಪಾಪ, ಇದಕ್ಕಿಂತ ಮಜಾ ಏನಾಯ್ತು ಗೊತ್ತಾ? ಧ್ರುವ ಸರ್ಜಾ ಅವರ ಶ್ರೀಮತಿಯ ಸೀಮಂತ. ನಿಮಗ್ ನೆನಪಿದ್ಯಾ? ನಟಭಯಂಕರ ವಾಯ್ಸ್ ಓವರ್ ಕೊಟ್ಟಿರೋದು ಇದೇ ಧ್ರುವ ಸರ್ಜಾ. ಕಂಪ್ಲೀಟ್ ಸಿನಿಮಾ ಧ್ರುವ ಸರ್ಜಾ 2 days ವಾಯ್ಸ್ ಓವರ್ ಕೊಟ್ಟಿದ್ದಾರೆ. ಇಂಥ ಧ್ರುವ ಸರ್ಜಾ ನಾನು ಎಷ್ಟು ಲಾಯಲ್ ಆಗಿರ್ಬೇಕು, ಎಷ್ಟು ಪ್ರಾಮಾಣಿಕವಾಗಿರ್ಬೇಕು. ಪಾಪ ಎಲ್ಲ ಆಯ್ತು. ಧ್ರುವ ಸರ್ಜಾ ಸೀಮಂತ ಎಲ್ಲಿ, ಅವ್ರ ಸೀಮಂತ ಅವ್ರ ಶ್ರೀಮತಿದು ಇದರಲ್ಲಿ ಶಾಂಗ್ರಿಲಾ ಹೋಟ್ಲಲ್ಲಿ. ಅವರು ಕೆಲವ್ರನ್ನ ಆಯ್ದ ನಿರ್ಮಾಪಕರು ಕಲಾವಿದರನ್ನು ಮಾತ್ರ ಕರೆದರು. ನಾನು ಹೋಗ್ತಾ ಇದ್ದೆ, ಸರ್ ನಾನು ಸರ್ 6 ತಿಂಗಳಿಗೊಂದ್ಸಲ ಬರ್ತಾರೆ ಯಾರು ಶರಣು, 6 ತಿಂಗಳಿಗೊಂದ್ಸಲ ಬಂದಿಟ್ಟಿಗೆ 6 ತಿಂಗಳು ಶರಣು ಬಂದಿಟ್ಟಿಗೆ ಇರ್ಕತ್ತಾರ. ಇವೆಲ್ಲ ಏನ್ ಗೊತ್ತಾ, ಬಂದ್ರು ಪಾಪ ನೋಡಿದ್ರು, ಕರ್ಕೊಂಡೋಗಿ ಇಂಟ್ರೊಡ್ಯೂಸ್ ಮಾಡಿದೆ. ಎಲ್ಲಿ? ಶಾಂಗ್ರಿಲಾ ಹೋಟ್ಲಲ್ಲಿ. ಧ್ರುವ ಅವ್ರನ್ನ ಭೇಟಿ ಮಾಡಿದ, ಪಾಪ ಎಲ್ಲ ಆಯ್ತು. ಅದಾಗ 15 ದಿನಕ್ಕೆ ಮಾರ್ಟಿನ್ ಸಿನಿಮಾ ರಿಲೀಸ್ ಆಯ್ತು. ಸರಿ, ಮಾರ್ಟಿನ್ ರಿಲೀಸ್ ಆದಕ್ಕೆ ರಿವ್ಯೂ ಕೊಟ್ಟರು.
ಹಿಂಗೈತೆ ಹಂಗೈತೆ. ಪಾಪ ಸುಧಾಕರ್ ಅವರು ಕೊಟ್ರು, ಪಾಪ ಶರಣ ಅವರು ಕೊಟ್ರು. ನನಗೆ ಗೊತ್ತಿಲ್ಲ, ನನ್ನ ಪಾಡಿಗೆ ನಾನು ನಮ್ಮ ಊರಲ್ಲಿ ನನ್ನ ಕೆಲಸ ಬಿಸಿ ಇದ್ದೀನಿ. ಕುತ್ಕೊಂಡಕ್ಕೆ ಪ್ರಥಮ ಆಪ್ತ ಏನಾಗೋಗುತ್ತೆ, ಯಾರು ಇಂಟೆನ್ಷನ್ಲಿ ಮಾಡಲ್ಲ, ಬಟ್ ಅದಾಗೋ ಎಫೆಕ್ಟ್ ಹಂಗಾಗುತ್ತೆ. ಇದೆಲ್ಲ ನೋಡಿದಾಗ ನಂಗೆ ರಿಯಲೈಸ್ ಆಯ್ತು, ನೋಡಪ್ಪ ನಿನ್ನ ಉದ್ದೇಶ ಒಳ್ಳೇದೇ, ನೀ ಏನೋ ಮಾಡ್ತಾ ಇದೆಯಾ. ನಾನು ಅವ್ರಿಗೆ ಹೇಳಕ್ಕೂ ಆಗಲ್ಲ. ಏನಾಗಿ ಪಾಪ ಅವ್ನು ಧರ್ಮಸ್ಥಳಕ್ಕೆ ಪಾದಯಾತ್ರೆಗೆ ಹೋದ, ನಾನು ತಡೆಯೋಕ್ಕಾಗಲ್ಲ, ನನ್ನ ಕೈಲಿರುತ್ತಾ. ಈಗ ನಿಮ್ಮ ಮನಸ್ಸಲ್ಲಿ ಏನ್ ನಡೀತಾ ನಾನು ನಿಮ್ಗೆ ಕಂಟ್ರೋಲ್ ಮಾಡೋಕ್ಕಾಗ್ತದೆ. ಇದೆಲ್ಲ ಆಯ್ತು ಬಂದಾಗ ನಾನೇ ಕುತ್ಕೊಂಡು ಯೋಚನೆ ಮಾಡಿದೆ. ಕುತ್ಕೊಂಡು ಇಷ್ಟೆಲ್ಲ ಶೋಸ್ ಆಯ್ತು, ಸಿನಿಮಾ ಆಯ್ತು, ಇಷ್ಟೆಲ್ಲ ಸಿಕ್ಕಿದೆ. ಅನಾವಶ್ಯಕವಾಗಿ ಸಮ್ಟೈಮ್ಸ್ ಏನಾಗುತ್ತೆ, ನಮ್ಮ ಹೆಸರು ಬೇರೆ ಕಡೆಗೆ ಸೇರ್ಕೊಳ್ಳುತ್ತೆ. ನಾವು ಏನೇ ಮಾಡ್ರೋ ಅದನ್ನ ತಪ್ಪಿಸ್ಕೊಳಕ್ಕಾಗಲ್ಲ. ಯು ಕಾಂಟ್ ಎಸ್ಕೇಪ್. ಒಂದು ಸೆಲೆಬ್ರಿಟಿ ಸ್ಟೇಟಸ್ ಅನ್ನೋದು ಒಂಥರ ಇದ್ದಂಗೆ, ಕಾಂಬೋ ಮೇಲ್ಸ್ ಇದ್ದಂಗೆ. ನಿಮಗೆ ಬರೀ ಹೆಸರು ಬೇಕು, ನೆಗೆಟಿವ್ ಬೇಡ ಅಂದ್ರೆ ಆಗಲ್ಲ. ನೀವು ಸುಮ್ಮನಿದ್ರು ಬರುತ್ತೆ ಒಂದಷ್ಟು. ನನಗೆ ಈಗಲೂ ಹುಡುಗನ ಮೇಲೆ ಬೇಜಾರಿಲ್ಲ. ಇದೇ ಹುಡುಗ ಮೊನ್ನೆ ಈಗ 15 ದಿನದಿಂದ ಸರ್ ನನ್ನ ಶಾರ್ಟ್ ಫಿಲಮ್ QR ಕಮಲ ನೀವು ರಿಲೀಸ್ ಮಾಡ್ಕೊಡ್ಬೇಕು, ದೇವರನ್ನೇ ಖುಷಿ ಮಾಡ್ಕೊಟ್ಟೆ. ನಂಗೆ ಇವತ್ತು ಅವನ ಮೇಲೆ ಬೇಜಾರಿಲ್ಲ. ಅವ್ನು ಏನೋ ಮಾಡಕ್ ಹೋದ, ಅದೇನೋ ಆಗೋಯ್ತು. ಇವೆಲ್ಲ ಆದಾಗ ಅವನು ಚೆನ್ನಾಗಿರ್ಲಿ, ಇವರು ಚೆನ್ನಾಗಿರ್ಲಿ, ನಾನು ಇವತ್ತು ಬಹಳ ಪ್ರೀತಿಯಿಂದ ನಾನು ಯಾವ್ದು ಕ್ಯಾರಿ ಮಾಡಕ್ ಹೋಗಲ್ಲ. ಅಲ್ಲ ಆಯ್ತು ಈ ದೆವ್ವಗಳ ಜೊತೆನೆ ಜೀವನ ಕಳೆದಿದ್ದೀನಿ, ಒಂದು ಸಿನಿಮಾ ಮಾಡಿದ್ದೀನಿ ಅಂತ ಹೇಳಿದ್ಮೇಲೆ ಇನ್ನು ಮನುಷ್ಯ ಜೊತೆ ಕಷ್ಟ ಇದೆ ನನಗೆ. ಈಗ ಫೈನಲಿ ಏಪ್ರಿಲ್ 3 ಸಿನಿಮಾ ರಿಲೀಸ್ ಆಗ್ತಾ ಇದೆ. ಏನ್ ಹೇಳಕ್ ಇಷ್ಟಪಡ್ತೀರಾ ಪ್ರಥಮ್ ಅವ್ರ ಜೊತೆ ಫಸ್ಟ್ ಟೈಮ್ ಸ್ಕ್ರೀನ್ ಶೇರ್ ಮಾಡಿರೋದು? ಸಿನಿಮಾ ಬಂದು ನೋಡಿ ಅಂತ ಏನಾದ್ರು ಆಡಿಯನ್ಸ್ ಪ್ರಥಮ್ ಅವ್ರ ಬಗ್ಗೆ ಏನಾದ್ರು ಒಳ್ಳೆ ಮಾತು ಹೇಳೋದಾದ್ರೆ ಕೊನೆದಾಗಿ ಹೇಳಿ. ಏನಿಲ್ಲ ಸರ್ ನೀವೇನಾದ್ರೂ ಹೇಳೋದಾದ್ರೆ? ಒಳ್ಳೆ ಹುಡುಗಿ, ಒಳ್ಳೆ ಕಲಾವಿದೆ, ಬಹಳ ಪ್ರತಿಭಾವಂತೆ. ನನಗೆ ನಿಜವಾಗ್ಲೂ ಅವ್ರ ಮುಂದೆ ಯಾವತ್ತೂ ಬೇಜಾರಲ್ಲ. ಯಾಕೆಂದ್ರೆ ಸಿನಿಮಾಗೆ ಏನ್ ಬೇಕೋ ಜಸ್ಟಿಸ್ ಕೊಟ್ಟಿದ್ದಾರೆ, ಪಾತ್ರದಲ್ಲಿ ಯಾವತ್ತೂ ಮೋಸ ಮಾಡಿಲ್ಲ. ಅಂಡ್ ಇನ್ನೊಂದು ಖುಷಿ ನಂಗೆ ನಿಖಿತಾ ಅವ್ರ ಬಗ್ಗೆ ಯಾವಾಗಲೂ ಅಂದ್ರೆ 8 ಗಂಟೆ ಫಸ್ಟ್ ಶಾರ್ಟ್ ಅಂದ್ರೆ ವಿತ್ ಮೇಕಪ್ 7:15, 7:45. ಅದು ಇಲ್ಲಲ್ಲ, ಇಲ್ಲಿಂದ 25-30 ಕಿಲೋಮೀಟರ್ ರಾಮೋಳ್ಳಿ ಕ್ರಾಸಿಂದ ಉಪ್ಪಿಸಾ ರೆಸಾರ್ಟ್ ಇದೆಯಲ್ಲ, ಅಲ್ಲಿ ಬ್ಯಾಕ್ ಗೇಟ್ ಅಲ್ಲಿ ಹೋಗಿ ಅಲ್ಲಿ ನಿಮ್ಗೆ ರೆಸಾರ್ಟ್ ಮುಂದ್ಗಡೆ ಗೊತ್ತು, ಹಿಂದ್ಗಡೆಯಲ್ಲಿ ಶೂಟ್ ಮಾಡೋದು ಒಂದು ಮನೆ. ಅದು ಟೈಮ್ ಡಿಸಿಪ್ಲಿನ್ ಎಲ್ಲ ಇದೆ, ಕಾಮನ್ ಸೆನ್ಸ್ ಎಲ್ಲವೂ ಇದೆ. ಸಿನಿಮಾಗೆ ಏನು ಮಾಡಬೇಕು ಅದೆಲ್ಲ ಮಾಡ್ತಾರೆ. ನನಗೆ ಖುಷಿ ಇದೆ. ಇವರು ಒಳ್ಳೆ ಸಿನಿಮಾ. ಫಸ್ಟ್ ನೈಟ್ ವಿತ್ ದೆವ್ವ, ಒಂದು ನಿಜವಾದ ದೆವ್ವ. ಒಂದು ಏನು ಅಂದರೆ ನನ್ನ ಜೀವನದ ಪುಣ್ಯ ಏನು ಅಂದರೆ, ಇದು ಹೇಳಲೇಬೇಕು, ಈ ಮಾತು ನಾನು ಹೇಳಲೇಬೇಕು. ವಜ್ರಮುನಿನ ಎಲ್ಲ ಏನು ಹೇಳ್ತಾರೆ ಗೊತ್ತಾ, ವಜ್ರಮುನಿ ಆ್ಯಕ್ಚುಲಿ ಒಳ್ಳೆ ಮನುಷ್ಯ, ಬಟ್ ಅಪ್ಪಂಗೆ ಸಿಕ್ತಿದ್ದೇ ನೆಗೆಟಿವ್ ಪಾತ್ರಗಳು. ನನ್ನ ಜೀವನದಲ್ಲಿ ಅವ್ರು ಇರೋದೇ ಬೇರೆ, ಅವ್ರು ಸಿಕ್ತಿದ್ದ ಪಾತ್ರಗಳೇ ಬೇರೆ, ಎಲ್ಲ ಹಂಗೆ ಬೇಜಾರ್ಮಾಡ್ತಾರೆ. ನಂಗೆ ನಿಖಿತಾ ಬಗ್ಗೆ ಹೆಮ್ಮೆ ಇದೆ. ಅವ್ರಿಗೆ ಜೀವನಕ್ಕೆ ಹತ್ರವಾಗಿರೋ ಪಾತ್ರ ಸಿಕ್ಕಿದೆ, ನಾನು ಅವ್ರನ್ನ ಅಪ್ರಿಷಿಯೇಟ್ ಮಾಡಬೇಕು ಅಂತ ಅಪ್ರಿಷಿಯೇಟ್ ಮಾಡಬೇಕು. ದೇವಗಳ ಪಾತ್ರ ನೋಡಿ, ದೇವ ಒಂದು ನಿಮಿಷ ಈ ಸಿನಿಮಾದ ಹೆಗ್ಗಳಿಕೆ ಹೇಳ್ತೀನಿ ಕೇಳಿ. ದೇವದ ಪಾತ್ರ ಅದ್ಭುತವಾಗಿ ಮಾಡಿದ್ದಾರೆ. ಇದೆಲ್ಲರ ಜೊತೆಗೆ ನಾನು ಸಿನಿಮಾ ನೋಡೋರಿಗೆ ಒಂದು ಮಾತು ಹೇಳ್ತೀನಿ, ದಯವಿಟ್ಟು ಈ ಸಿನಿಮಾ ನೋಡಿ ಸರ್. ಈ ಸಿನಿಮಾ ನನಗೆ ಹೂ ಎತ್ತದಷ್ಟು ಈಸಿಯಾಗಿ ಆಯಿತು. ಸಿನಿಮಾ ಮುಗೀತು, ಬಿಸ್ನೆಸ್ ಲೇಟ್ ಆಯಿತು, ಬಟ್ ಎಂಡ್ ಆಫ್ ದ ಡೇ ಸಿನಿಮಾ ಆಯಿತು. ತುಂಬ ಚೆನ್ನಾಗಿದೆ. ಪ್ಲಾನೆಟ್ ರಿಲೀಸ್ ದ ಮೂವಿ ಆನ್ April 3rd. ದಯವಿಟ್ಟು ಥಿಯೇಟರ್ ಬನ್ನಿ, ಫಸ್ಟ್ ಟ್ರೈಲರ್ ನೋಡಿ. ಟ್ರೈಲರ್ ನೋಡೋರ್ಗೆ ಒಂದು ಸ್ಪೆಷಲ್ ಗಿಮಿಕ್ ಕೂಡ ಇದೆ. ಟ್ರೈಲರ್ ನೋಡಿ ಶೇರ್ ಮಾಡಿ ಅಂತ, ಅದು ಒಂದು ನಮ್ಮ ಟೀಮಿಂದ ಕೊಡ್ತಾ ಇದ್ದೀವಿ ಒಂದು 5 ಜನಕ್ಕೆ. ಆಲ್ರೆಡಿ ಅದು ರಿಲೀಸ್ ದಿನ ಥಿಯೇಟರ್ ಕೊಡ್ತಾ ಇದ್ದೆ, ಅದೆಲ್ಲ ಆಗಿದೆ. ಸೊ ಈಗ ನಾನೇನೋ ದೊಡ್ಡ ಮಟ್ಟದಲ್ಲಿ ಮಾಡಿ ಪ್ರಮೋಷನ್ ಮಾಡಿ ಫೇಕ್ ಅದೊಂದು ಹೇಳೋದು ಮತ್ತೆ ಲಾಸ್ಟ್ ಎಲ್ಲರೂ ಕೇಳ್ತಾ ಇದ್ದಾರೆ 5 ಲಕ್ಷ ಕೊಡಬೇಕು ಪ್ಲಾನ್ ಮಾಡಿದ್ರೆ ಹೆಂಗೆ ಅಂತ. ನಾನು ಫೇಕ್ ಕಾಮೆಂಟ್ ಹಾಕಿದ್ರೆ 1 ಮಿಲಿಯನ್ ವ್ಯೂಸ್ ಅಂತ ಹಾಕ್ಸ್ಕೊಂಡ್ರೆ ಒಂದು 70,000 ಖರ್ಚು ಮಾಡಬೇಕು. 5 ಮಿಲಿಯನ್ ಅಂತ ಹಾಕ್ಸ್ಕೊಂಡ್ರೆ 3 ಲಕ್ಷ ಅಲ್ಲೇ ಹೊಂಟಾಗ್ತದೆ. ನಾನು ಫೇಕ್ ವ್ಯೂಸ್ ಹಾಕ್ಸ್ಕೊಳ್ಳೋ ದುಡ್ಡನ್ನ ಅಲ್ಲಿ ಯಾವುದೋ ಕೊಡಬೇಕು ಅಂತ ಇವ್ರು ಕೊಡ್ತಾರೆ. ಜನ ಆರ್ಗ್ಯಾನಿಕ್ ಕಾಮೆಂಟ್ ಆಗ್ತಾರೆ, ಇವರಿಂದ ಅನ್ನ ತಿಂದಿದ್ದೀವಿ, ಇನ್ನೇನೋ ಒಂದು ಒಳ್ಳೆ ಕೆಲಸ ಮಾಡೋಣ ಅಂತ. ಸೊ ನಡೀತದೆ, ಐಮ್ ಹ್ಯಾಪಿ. ಸೊ April 3 ಮಿಸ್ ಮಾಡದೆ ಸಿನಿಮಾ ನೋಡಿ. ಕಂಪ್ಲೀಟ್ ಹಾರರ್ ಕಾಮಿಡಿ, ಕಂಪ್ಲೀಟ್ ಎಂಜಾಯ್ ಮಾಡ್ತೀರಾ. ದೆವ್ವನ ಫಿಲಮ್ನ ನೋಡ್ಕೊಂಡು ಹೋಗಿ, ದೆವ್ವನ ಅಲ್ಲೇ ಬಿಟ್ಬಿಟ್ಟು ನೀವು ಮನೆಗೆ ಹೋಗಿ. ಓಕೆ, ಥ್ಯಾಂಕ್ಸ್ ಸರ್. ಓಕೆ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.